ತಮಿಳುನಾಡಿಗೆ 4 ಟಿಎಂಸಿ ನೀರನ್ನ ಹರಿಸುವಂತೆ ಸಿಡಬ್ಲ್ಯೂಎಂಇ ಆದೇಶವನ್ನ ಕೂಡ ಹೊರಡಿಸಿರುವಂಥದ್ದು. ಈ ಒಂದು ಆದೇಶಕ್ಕೆ ಇದೀಗ ವ್ಯಾಪಕ ವಿರೋಧ ವ್ಯಕ್ತ ಆಗ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಶಿವರಾಮೇಗೌಡರಿದ್ದಾರೆ. ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಈಗ ಪ್ರಮುಖವಾಗಿ ಸಿಡಬ್ಲ್ಯೂಎಂಇ ಆದೇಶ ಏನಿದೆ ಅದಕ್ಕೆ ಈಗಾಗಲೇ ವಿರೋಧಗಳು ಶುರುವಾಗಿದೆ. ಬೇರೆ ಬೇರೆ ಜಿಲ್ಲೆಗಳಲ್ಲಿ ಹೋರಾಟಗಳು ಕೂಡ ನಡೀತಾ ಇದೆ. ಇದರ ಜೊತೆಗೆ ಮಹತ್ವದ ಸಭೆಗೆ ಕೂಡ ಕರೆಯನ್ನ ಕೊಟ್ಟಿದ್ದಾರೆ. ಏನು ಹೇಳ್ತೀರಿ ಇದ್ರ ಬಗ್ಗೆ? ಬಹುಶಃ ಕಾವೇರಿ ನೀರು ಹಂಚಿಕೆಯ ನ್ಯಾಯಮಂಡಳಿ ಜಯಲಲಿತಾ ಕಾಲದಿಂದನೂ ನಮಗೊಂದು ಸಮಗ್ರವಾದ ನ್ಯಾಯವನ್ನು ಕೊಡೋ ನಿಟ್ಟಲ್ಲಿ ಕೆಲಸ ಮಾಡಿಲ್ಲ. ಇದು ನ್ಯಾಯಮಂಡಳಿ ಅಂತ ಹೆಸರಿಡೋಕ್ಕಿಂತ ಇದೊಂದು ಅನ್ಯಾಯ ಮಂಡಳಿ ಅಂತಿಟ್ಟರೆ ಅದಕ್ಕೆ ಸೂಕ್ತ ಅನಿಸುತ್ತೆ. ಯಾಕಂದರೆ ಈ ನೆಲದ ಜನರ ಭಾವನೆಗೆ ಒತ್ತು ಕೊಡುವಂಥ ಕೆಲಸದಲ್ಲೇ ನ್ಯಾಯಮಂಡಳಿ ಯಾವುದೇ ಒಂದು ಪರಿಶೀಲನೆ ಆಗಿರ್ಬೋದು, ಇಲ್ಲ ವಾಸ್ತವ ಸ್ಥಿತಿನ ಅರ್ಥ ಇರ್ಬೋದು, ಯಾವುದೂ ಏನು ನೋಡ್ದಲ್ಲೇ ಏಕಾಏಕಿ ತೀರ್ಮಾನ ಕೊಡ್ತಕ್ಕಂಥದ್ದು ವಿಪರ್ಯಾಸ. ಗಾದೆ ಮಾತಲ್ಲಿ ಹೇಳಬೇಕಾದ್ರೆ ಅದು ನಮಗೆ ಹೊಟ್ಟೆಗೆ ಹಿಟ್ಟಿಲ್ಲ, ಅವ್ರ ಜುಟ್ಟಿಗೆ ಮಲ್ಲಿಗೆ ಹೂ ಮುಡಿಸುವಂಥ ಕೆಲಸ ಈ ಒಂದು ತೀರ್ಪಿಂದ ಕಂಡು ಬಂದಿದೆ. ಇದು ನಾವು ಖಂಡಿಸ್ಲೇಬೇಕು. ಯಾಕೆ ನಮ್ಮಲ್ಲಿರೋ ಒಂದು 10 TMC ನೀರಲ್ಲಿ ನಾವು ಅಲ್ಲಿ ಬಳಕೆಗೆ ಬರ್ತಕ್ಕಂಥದ್ದು ಒಂದು 10 TMC ಇರ್ಬೋದು ಅಂದ್ಕೊಳ್ಳಿ. ಕುಡಿಯೋ ನೀರಿಗೆ ನಮಗೆ 3-3.5 TMC ನೀರು ಬೇಕಾಗತ್ತೆ. ಇನ್ನು ರೈತರಿಗೆ ಎಷ್ಟು ಬೇಕಾಗತ್ತೆ? ಹಿಂಗಿದ್ದಾಗ ನಾವು ತಮಿಳ್ನಾಡಿಗೆ ಬಿಡೋದ್ರ ಮುಖಾಂತರ ಎಲ್ಲ ಒಂದು ರೀತಿ ಕರ್ನಾಟಕಕ್ಕೆ ಅನ್ಯಾಯ ಮಾಡೋದು, ಒಂದು ಭಾರತದ ಒಕ್ಕೂಟದ ವ್ಯವಸ್ಥೆಯಲ್ಲಿ ಕರ್ನಾಟಕ ಇದೆಯೋ ಇಲ್ವೋ ಅಂತಕ್ಕಂಥ ಭಾವನೆ ನಮ್ಮನ್ನು ಕಾಡುತ್ತೆ. ಇದಕ್ಕೆ ಹೋರಾಟದ ತೀವ್ರತೆ ಖಂಡಿತ ನಾವು ಮಾಡಲೇಬೇಕಾಗತ್ತೆ. ಇದು ಒಕ್ಕೂಟದ ವ್ಯವಸ್ಥೆಗೆ ಧಕ್ಕೆ ತರುವಂಥ ಕೆಲಸ ಇಂಥ ತೀರ್ಪುಗಳು. ಇದನ್ನು ಪರಿಶೀಲಿಸಬೇಕು. ಕೂಡಲೇ ರಾಜ್ಯ ಸರ್ಕಾರ ತನ್ನದೇ ಆದಂಥ ರೀತಿಯಲ್ಲಿ ಬದ್ಧತೆಯನ್ನು ತೋರಿಸಿ ರಾಜ್ಯದ ಜನರ ಹಿತಾಸಕ್ತಿನ ಕಾಯಬೇಕು ಅಂತಕ್ಕಂಥದ್ದು ಹೋರಾಟಗಾರರ ಅಭಿಪ್ರಾಯ. ಗೌಡ್ರೆ, ಸಭೆಯನ್ನ ಕೂಡ ನಡೆಸೋದಕ್ಕೆ ಸಿದ್ಧತೆಗಳಾಗಿದೆ. ಸಭೆಯಲ್ಲಿ ಯಾವೆಲ್ಲ ತೀರ್ಮಾನಗಳು ಆಗಬಹುದು, ಮತ್ತೆ ನಿಮ್ಮ ಒಂದಿಷ್ಟು ಧ್ವನಿ ಏನು ಆ ಸಭೆಯಲ್ಲಿ ಅಂತ? ಇದೆಲ್ಲ ಸಾಂಘಿಕವಾಗಿ ಮಾಡುವಂಥ ಹೋರಾಟಗಳು. ರಾಜ್ಯದ ಸಮಸ್ಯೆ ಕೇವಲ ಉತ್ತರ ದಕ್ಷಿಣ ಅಂತಲ್ಲ, ಇಡೀ ರಾಜ್ಯದ ರೈತರ ಹಿತಾಸಕ್ತಿ ಇಲ್ಲಿ ಕಂಡುಬರೋದ್ರಿಂದ ಎಲ್ಲ ಕನ್ನಡ ಪರ ಸಂಘಟನೆಗಳು, ಸಾಮಾಜಿಕ ಹಿತಾಸಕ್ತಿ ಹೊಂದಿರತಕ್ಕಂಥ ಸಂಘಟನೆಗಳೆಲ್ಲ ವುಡ್ಲ್ಯಾಂಡ್ಸ್ ಹೋಟೆಲ್ ಸಭೆಯನ್ನು ಹಿರಿಯ ಹೋರಾಟಗಾರ ಅಂತ ವಾಟಾಳ್ ನಾಗರಾಜ್ ಅವರ ನೇತೃತ್ವದಲ್ಲಿ ಕರೆಯಲಾಗಿದೆ. ಉದ್ದೇಶ ಇಷ್ಟೇ, ಈ ಹೋರಾಟದ ಒಂದು ತಾರ್ಕಿಕ ಹಂತಕ್ಕೆ ತೊಗೊಂಡೋಗ್ಬೇಕು, ದೇಶದ ಗಮನವನ್ನು ಸೆಳೆಯಬೇಕು, ನಮಗಾಗಿರೋ ಅನ್ಯಾಯವನ್ನು ಅವ್ರು ಒಪ್ಕೊಳ್ಳೋ ರೀತಿ ಮಾಡಬೇಕು, ನಮಗೆ ಸಮಗ್ರವಾದ ನ್ಯಾಯವನ್ನು ಒದಗಿಸ್ಬೇಕು. ರಾಜ್ಯ ಸರ್ಕಾರ ಈ ರಾಜ್ಯದ ಜನರಲ್ಲಿ ಏನು ಮಾತು ಕೊಟ್ಟು ಬಂದಿದ್ದಾರೆ ಅದನ್ನು ಉಳಿಸ್ಕೊಳ್ಳುವಂಥ ಕೆಲಸ ಮಾಡಬೇಕು. ಯಾವುದೇ ಕಾರಣಕ್ಕೂ ಒಂದು ಹನಿ ನೀರನ್ನು ಅವ್ರಿಗೆ ಬಿಡಬಾರ್ದು. ಇದಿಷ್ಟು ಶಿವರಾಮೇಗೌಡರ ಮಾತಾಗಿರುವಂಥದ್ದು. ಪ್ರಮುಖವಾಗಿ ಸಭೆ ನಡೆಯುತ್ತೆ. ಸಭೆಯಲ್ಲಿ ಒಂದಿಷ್ಟು ವಿಚಾರಗಳು ಕೂಡ ಚರ್ಚೆ ಆಗಲಿಕ್ಕಿದೆ. ರಾಜ್ಯ ಸರ್ಕಾರಕ್ಕೆ ಮತ್ತೆ ಕೇಂದ್ರದ ಗಮನವನ್ನು ಕೂಡ ಸೆಳೆಯುವಷ್ಟರ ಮಟ್ಟಿಗೆ ಈ ಒಂದು ಸಭೆಯನ್ನು ನಡೆಸ್ತಾರೆ. ಅದರ ಬಳಿಕ ಯಾವೆಲ್ಲ ನಿರ್ಧಾರಗಳನ್ನು ತೆಗೆದುಕೊಳ್ಳಾಗುತ್ತೆ, ಒಂದಿಷ್ಟು ಚಿಂತನೆಗಳು, ಮತ್ತೆ ಅದನ್ನು ಯಾವ ರೀತಿಯಾಗಿ ಎಕ್ಸಿಕ್ಯೂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಲಿಕ್ಕೆ ಸಿದ್ಧತೆಗಳನ್ನು ನಡೆಸ್ಕೊಂಡಿರುವಂಥದ್ದು. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.